ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಶೀಲಾ ಹೋಮ್ ಕಿಚನ್. ಈ ರೆಸಿಪಿಗೆ ನಾನು ತುಂಬ ಕಡಿಮೆ ಮಸಾಲೆಗಳನ್ನು ಬಳಸಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ 2 ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ನಾನ್ ವೆಜ್ ರೆಸಿಪಿ, ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಒಂದು ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಕಡಾಯಿ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ನಂತರ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಈ ಥರ ಉದ್ದಗೆ ಕಟ್ ಮಾಡಿ ಹಾಕಿ. 2-3 ಹಸಿಮೆಣಸಿನ್ಕಾಯಿ, ಇದನ್ನು 1-2 ನಿಮಿಷ ಹುರ್ಕೊಳ್ಬೇಕು. 1 ಸ್ಪೂನ್ ಗಸಗಸೆ, 2 ಏಲಕ್ಕಿ, 4-5 ಲವಂಗ, 4-5 ಕಾಳುಮೆಣಸು, 1 ಪಲಾವ್ ಎಲೆ, 10-15 ಬೆಳ್ಳುಳ್ಳಿ, ಇನ್ನು 2 ಸ್ಪೂನಷ್ಟು ಶುಂಠಿ ಹೀಗೆ ಕಟ್ ಮಾಡಿ ಹಾಕಿ ಮತ್ತು 1 ನಿಮಿಷ ಹುರ್ಕೊಳ್ಬೇಕು. ಈಗ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದನ್ನು ಸಾಕು, ಜಾಸ್ತಿ ಉರಿಬಾರ್ದು, ಸ್ವಲ್ಪ ಕೊತ್ತಂಬರಿ ಬಿಸಿ ಆದರೆ ಸಾಕು. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ತಗೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಹಾಕಿದ್ದೀನಿ, ಒಣ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕಡಾಯಿ ಬಿಸಿ ಆದ ನಂತರ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಚಕ್ಕೆ, ಪಲಾವ್ ಎಲೆ ಇವು ಸ್ವಲ್ಪ ಹುರ್ಕೊಳ್ಬೇಕು. ಇವು ಹುರಿದ ನಂತರ ಒಂದು ದೊಡ್ಡ ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಕಡಿಮೆ ಉರಿಯಲ್ಲಿ 1-2-3 ನಿಮಿಷ ಚೆನ್ನಾಗಿ ಹುರಿದ್ಕೊಳ್ಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಹುರಿದಾಗಿದೆ ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು ಈರುಳ್ಳಿ. ಇದಕ್ಕೆ ನಾನು 1 kg ಚಿಕನ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಇದೆಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಳನೆ 5 ನಿಮಿಷ ಹೈ ಹೀಟಲ್ಲಿ ಕುದಿಯಲು ಬಿಡಬೇಕು. ಹೀಟ್ ಹೈ ಇರಬೇಕು. 5 ನಿಮಿಷ ಕುದ್ದ ನಂತರ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಈ ಥರ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ 5 ನಿಮಿಷ ಕುದಿಸಿದ್ದೀನಿ. 5 ನಿಮಿಷ ನಂತರ ಈಗ ಎಲ್ಲ ನೀರು ಕುದ್ದೋಗಿದೆ ನೋಡಿ, ಎಲ್ಲ ನೀರು ಕುದ್ದೋಗಿದೆ. ಇವಾಗ ಇದಕ್ಕೆ ರುಬ್ಬಿ ಇಟ್ಕೊಂಡಂಥ ಮಸಾಲಾನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಖಾರ, ಧನಿಯಾ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಇನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ಇವಾಗ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಗ್ಯಾಸ್ ಕಡಿಮೆನಲ್ಲೇ ಇಟ್ಟಿದ್ದೀನಿ, ಸಿಮ್ನಲ್ಲಿರಬೇಕು ಗ್ಯಾಸ್. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾನು ಮುಚ್ಚಳ ಮುಚ್ಚಿ ಬೇರೆ ಪಕ್ಕದಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ಇವಾಗ ರೈಸ್ ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 1 ಪಲಾವ್ ಎಲೆ, ದೊಡ್ಡದು ಏಲಕ್ಕಿ, 2 ಸಣ್ಣದು ಏಲಕ್ಕಿ, ಇನ್ನು 2-3 ಲವಂಗ, 1-2-3 ಕಾಳುಮೆಣಸು ಹಾಕಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಇನ್ನೊಂದು ದೊಡ್ಡದು ಈರುಳ್ಳಿ ಈ ಥರ ಉದ್ದಗೆ ಕಟ್ ಮಾಡಿ ಹಾಕಿದ್ದೀನಿ. ಇವನ್ನು 1-2-3 ನಿಮಿಷ ಹುರಿದ್ಕೊಳ್ಬೇಕು. 2 ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು.
ನೋಡಿ ಚೆನ್ನಾಗಿ ಹುರಿದಿದೆ. ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಬೇಕು. ಈಗ ಕರಿಬೇವು, ಪುದೀನ, ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಇವೆಲ್ಲವನ್ನು ಹಾಕಿ 1 ನಿಮಿಷ ಹುರ್ಕೊಳ್ಬೇಕು. ಜಾಸ್ತಿ ಇರೋದಲ್ಲ, 1 ನಿಮಿಷ ಸಾಕು. ಇದಕ್ಕೆ ನಾನು ಇವಾಗ ಆಲ್ರೆಡಿ 1.5 ಗ್ಲಾಸ್ ಅಷ್ಟು ಅಕ್ಕಿ ನೆನೆದು ಇಟ್ಟುಕೊಂಡಿದ್ದೆ ಚಿಕನ್ ಮಾಡುವಾಗನೇ. ಅದು ಅದೇ ರೈಸನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮೆಲ್ಲಗೆ ತೀರಿಸ್ಬೇಕು. ಈ ಥರ ಜಾಸ್ತಿ ಗಟ್ಟಿಯಾಗಿ ತೀರಿಸಬಾರ್ದು, ಅಕ್ಕಿ ಮುರಿದೋಗುತ್ತೆ. ಚೆನ್ನಾಗಿ ಸ್ವಲ್ಪ ಮೆಲ್ಲಗೆ ತಿರ್ಸಿ ನಂತರ ಇದನ್ನು 1 ನಿಮಿಷ ಕುದಿಯಲು ಬಿಡಿ. ಇದಕ್ಕೆ ನಾನು 3 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ತಿಂತಾರೆ ರೈಸು. ನಿಮಗೆ ಉದುರು ಬೇಕಂದರೆ 3 ಗ್ಲಾಸಿಗೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ಇದನ್ನು ಒಂದ್ಸಲ ನಾವು ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಮಿಕ್ಸ್ ಆಗಿದೆ. ಇವಾಗ ನಾವು ವಿಸಿಲಿಟ್ಟು 3 ವಿಸಿಲ್ ಮಾಡಬೇಕು. ಇವಾಗ ನೋಡಿ ಚಿಕನ್ ನೋಡೋಣ. ನೋಡಿ ಚಿಕನ್ನು ಸಹ ಚೆನ್ನಾಗಿ ಕುದ್ದಿದೆ. ನೋಡಿ ಒಂದ್ಸಲ ಮಿಕ್ಸ್ ಮಾಡೋಣ ಚಿಕನ್ನ. ಅದಕ್ಕೆ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕಿ ಒಂದ್ಸಲ ಮತ್ತೆ ಮಿಕ್ಸ್ ಮಾಡಬೇಕು. ಗ್ಯಾಸ್ ಲೋ ಎಲ್ಲ ಇಡಬೇಕು. ಇವಾಗ ಇನ್ನೊಂದು 5 ನಿಮಿಷ ಕಡಿಮೆ ಗ್ಯಾಸ್ ಉರಿಯಲ್ಲೇ ಕುದಿಸ್ಕೊಳ್ಬೇಕು. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈ ಥರ ಕುದಿಬೇಕು. ಎಣ್ಣೆ ಮೇಲೆ ಬಂದಿದ್ದರೆ ಚಿಕನ್ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಇದಕ್ಕೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಒಂದೇ ಸಮಯದಲ್ಲಿ 2 ಟೇಸ್ಟಿ ರೆಸಿಪಿ ರೆಡಿಯಾಗಿದೆ. ಇಲ್ಲಿ ರೈಸು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್. ಬಿಸಿ ಬಿಸಿಯಾದ ಮಸಾಲ ರೈಸ್ ರೆಡಿ. ಚಿಕನ್ಗೆ ಒಳ್ಳೆ ಕಾಂಬಿನೇಷನ್ ಆದ ರೈಸ್ ಇದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಬಂದಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೆಸಿಪಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದೇ ಥರದ ಈಸಿ ರೆಸಿಪೀಸ್, ಟೇಸ್ಟಿ ರೆಸಿಪೀಸ್ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಒಂದ್ಸಲ ವಿಸಿಟ್ ಮಾಡಿ ನೋಡಿ ಚಾನಲ್ನಲ್ಲಿ. ನಾನು ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾಗಿ ಹೇಳಿದ್ರೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ವಿಡಿಯೋಗೆ. ಥ್ಯಾಂಕ್ ಯು.